ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಅವನು ವೀರ ಸಾವರ್ಕರ್ ಆಗ್ಬಿಡ್ತಾನೆ. ಯಾವಾಗ ಅದನ್ನ ಗೊತ್ತಿಲ್ಲ ನನಗೆ. ವೀರ ಸಾವರ್ಕರ್ ನನಗೆ ಯಾರು ಕೊಟ್ಟರ ಬಿರುದನ್ನ, ಯಾರು ಕೊಟ್ಟರ ಗೊತ್ತಿಲ್ಲ. ವೀರ ಸಾವರ್ಕರ್ ಅವರೇ ಕೊಟ್ಕೊಂಡಿರೋದು ಬಿರುದನ್ನ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ, ಸಂವಿಧಾನದ ಪರ ಇರಲಿಲ್ಲ. ಅದಕ್ಕೆ ನಾವು ಹೇಳೋದು ಸಂವಿಧಾನದ ವಿರೋಧಿಗಳು ಯಾರು? ಬಿಜೆಪಿಯವರು, RSSನವರು. ಯಾಕಂತಂದ್ರೆ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925. ಅದರ ಸರಸಂಚಾಲಕರು ಯಾರು? ಅಧ್ಯಕ್ಷರಾಗಿದ್ದವರು ಎಡ್ಗೆ ವಾರ್. ಎಡ್ಗೆ ವಾರ್. ಅವ್ರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಆಮೇಲೆ ಗುರೂಜಿ ಅಂತ ಆದ್ರು 1940ನೇ ಇಸ್ವಿನಲ್ಲಿ. ಅವ್ರು ಯಾವತ್ತಾದ್ರು ಭಾಗವಹಿಸಿದ್ರ? ಜೈಲ್ಗೆ ಹೋಗಿದ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ? ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರ? ಅಥವಾ ಇನ್ಯಾರಾದರೂ ಭಾಗವಹಿಸಿದ್ರ? ಯಾರೂ ಭಾಗವಹಿಸುತ್ತಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ.